ಏನು ಸರ್ಕಾರ ಆ ಥರ ಯಾರು ಬಿಂಬಿಸ್ತಾ ಇದ್ದಾರೋ ಅವ್ರ ಮೇಲೆ ಸುಮೋಟೋ ಕೇಸ್ ಮಾಡಬೇಕು, ಕಾನೂನು ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ತಾಲೂಕು ಶಾಖೆ ಏನು ಶಿಡ್ಲಘಟ್ಟ ತಾಲೂಕಿನ ಜಂಗನಕೋಟೆ ಹೋಬಳಿಯ ಕೆರೆಗಿದಿಗೆ ಸೇರಿದ ಜಮೀನುಗಳ ವಿಚಾರದಲ್ಲಿ ಕೆಲವರು ಅಶಾಂತ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂಥವ್ರ ವಿರುದ್ಧ ಕ್ರಮ ವಹಿಸಿ ಅಂತ ಇಲ್ಲಿ ಒಂದು ಮನವಿ ಪತ್ರವನ್ನು ನೀಡಿದ್ದಾರೆ. ಈ ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕ್ರಮ ವಹಿಸಿ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಬೋದು. ಮಾನ್ಯ ಉಸ್ತುವಾರಿ ಮಿನಿಸ್ಟರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ MC ಸುಧಾಕರ್ ರೆಡ್ಡಿಯವರಿಗೆ ವಂದಿಸ್ತಾ, ಈಗ ಏನಾಗಿದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ 13 ಹಳ್ಳಿಗಳು, ಜನ್ಮಕೋಟೆ 13 ಹಳ್ಳಿಗಳಲ್ಲಿ 2823 ಎಕರೆ ಏನು ಕೈಗಾರಿಕಾ ಪ್ರದೇಶ ಅಂತ ಮಾಡ್ತಾರೋ ಅದನ್ನು 550 ಎಕರೆನ ಕೃಷಿ ಭೂಮಿಯನ್ನು ನಾವು ಬೇಡಿಕೆ ಇಟ್ಟಿದ್ದಕ್ಕೆ ಮಾನ್ಯ ಸಚಿವರು, ಮಾನ್ಯ ಕೈಗಾರಿಕೆ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ಇವರೆಲ್ಲ ಸೇರಿ 550 ಎಕರೆನ ಕೃಷಿ ಭೂಮಿಯನ್ನು ಬಿಟ್ಟಿರ್ತಾರೆ. ಆದರೆ ಸರ್ಕಾರಿದು 1790 ಎಕರೆ ಸರ್ಕಾರಿ ಜಮೀನಿದೆ. ಆ ಸರ್ಕಾರಿ ಜಮೀನಲ್ಲಿ ಕೈಗಾರಿಕೆಗಳು ಮಾಡಿ ಅಭಿವೃದ್ಧಿ ಆಗಲಿ ಅನ್ನೋ ಅಭಿವೃದ್ಧಿ ಮಾಡೋಕೆ ಹೊರಟಿರುವಾಗ ಅಲ್ಲಿರ್ತಕ್ಕಂಥ ಕೆಲವು ಭೂಮಾಫಿಯಾಗಳು ಸಚಿವರ ಮೇಲೆ ಮಾಧ್ಯಮ ಇದರಲ್ಲಿ ಅವಹೇಳನಕಾರಿ ಮಾತುಗಳಾಡೋದು, ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು. ಅವರೇ ಹೇಳ್ತಾರೆ ಕೈಗಾರಿಕೆ ಕೊಡಲ್ಲ ಅಂತ ಹೇಳ್ತಾರೆ, ಆಮೇಲೆ ಹೇಳ್ತಾರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ಇದು ಮಾಡಿ ಅಂತಾರೆ. ಮೊನ್ನೆ 29ನೇ ತಾರೀಕು ತ್ರೈಮಾಸಿಕ ಸಭೆ ಇದ್ದಾಗ ಮಾನ್ಯ ಸಚಿವರು ಹಾಗೂ ಅಲ್ಲಿ ಬರ್ತಕ್ಕಂಥ ಶಾಸಕರನ್ನ ಗೆರಾವಾಗ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಏನು ಅವರೇ ಎಲ್ಲ ಭೂಮಾಫಿಯಾಗಳು ಒದ್ದಾಡಿಕೊಂಡು ಸುಮ್ಮನೆ ನಮ್ಮ ಸಚಿವರ ಮೇಲೆ ಗೂಬೆ ಕುರಿಸಂಥ ಕೆಲಸ ಮಾಧ್ಯಮದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಚಿಂತಾಮಣಿ ರೈತ ಸಂಘ ಅದನ್ನು ಖಂಡಿಸ್ತಾ ಇದೆ. ಅಂಥವ್ರ ಮೇಲೆ ಒಂದು ಸುಮೋಟೋ ಕೇಸ್ ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಈ ಭಾಗದಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಎಲ್ಲ 3 ಪಕ್ಷಗಳು 4 ಪಕ್ಷಗಳು ಸೇರಿಕೊಂಡು ಈ 2 ಜಿಲ್ಲೆಗಳ ರೈತರನ್ನ ಬಡವರನ್ನ ನಿಶ್ಚಿತವಾಗಿ ಸಾಯಿಸಬೇಕು ಅಂತ ಮುಂದಾಗಿದ್ದಾರೆ. ಯಾವ ಥರ ಮುಂದಾಗಿದ್ದಾರೆ ಅಂತಂದರೆ, ಯಾವುದೇ ರೀತಿಯಂತೆ ನಮ್ಮ ಬೆಂಗಳೂರು ಈ ಭಾಗದಲ್ಲಿ ಏರ್ಪೋರ್ಟ್ ಬಂತು, ಒಂದು 20 ವರ್ಷಗಳಿಂದ ಶುರುವಾಯಿತು, 15 ವರ್ಷಕ್ಕೆ ಏರ್ಪೋರ್ಟ್ ಆಯಿತು. ಏನು ಈ ಭಾಗದಲ್ಲಿ ರೈತರೆಲ್ಲ ಬದುಕ್ಬೋದು, ಈ ಭಾಗದೆಲ್ಲ ರೈತರಂತ ಒಂದು ಒಳ್ಳೆ ಇದು ಬರ್ತದೆ, ಅವ್ರ ಬೆಲೆ ಔಟ್ ಆಫ್ ಕಂಟ್ರಿಗೆ ಹೋಗ್ತದೆ ಅಂತ ಆಸೆಪಟ್ಟು ಯಾವುದೇ ಜನಪ್ರತಿನಿಧಿಗಳಾಗಲಿ ಸರ್ಕಾರ ಆಗಲಿ ಒಂದು ಕಂಪ್ನಿ ತಂದಿದ್ದಾಗಲಿ ಅಭಿವೃದ್ಧಿ ಮಾಡಿದ್ದಾಗಲಿ ಇಲ್ಲ. ನಮ್ಮ ಲಕ್ಷಾಂತರ ಜನ ಇವಾಗ ನಾವು ವಿದ್ಯಾಭ್ಯಾಸ ಮಾಡಿ ಕೆಲಸಗಳು ಇಲ್ದಿರೋ ಸಾಯ್ತಾ ಇದ್ದೀವಿ. ಇವತ್ತು ನಾವು ಕೂಲಿ ಮಾಡೋರು 60% ಇದ್ದೀವಿ. ಆದರೆ ಈ ಜನಪ್ರತಿನಿಧಿಗಳಿರುವಂಥ ಜನಪ್ರತಿನಿಧಿಗಳು ಜೊತೆಗೆ ರಿಯಲ್ ಎಸ್ಟೇಟ್ ಮಾಫಿ ಗ್ಯಾಂಗು ಈ ಜಿಲ್ಲೆಗಳು 3 ಜಿಲ್ಲೆಗಳಿರುವಂಥ ನಮ್ಮ ರೈತರನ್ನು ಸಾಧಿಸಬೇಕು, ವಿದ್ಯಾವಂತರನ್ನು ಸಾಧಿಸಬೇಕು ಅಂತ ಹೇಳಿ ಇವತ್ತು ಮುಂದಾಗಿ ಇವತ್ತು ಕಂಪನಿಗಳು ಮಾಡ್ತಾ ಇದ್ರೆ ಇದು ಕಿರಿಕಿರಿ ನೀಡಿರುವಂಥ ರಿಯಲ್ ಎಸ್ಟೇಟ್ ಮಾಫಿ ಗ್ಯಾಂಗ್ ಸೇರಿಕೊಂಡು ರಾಜಕೀಯ ನಾಯಕರ ಜೊತೆಗೆ ಸೇರಿಕೊಂಡು ಅವರು ಶಾಮೀಲಾಗಿ ಇವತ್ತು ಸತತವಾಗಿ ರೈತರನ್ನು ಸಾಧಿಸಬೇಕು, ವಿದ್ಯಾರ್ಥಿಗಳನ್ನು ಸಾಧಿಸಬೇಕು ಅಂತ ಮುಂದಾಗಿದ್ದಾರೆ. ಇವತ್ತು ನಾವು ಹೇಳ್ತಾ ಇದ್ದೀವಿ ಅವರಿಗೆ ರಿಯಲ್ ಎಸ್ಟೇಟ್ ಮಾಫಿ ಗ್ಯಾಂಗಿಗೆ ಮತ್ತು ಈ ಭಾಗದಲ್ಲಿರುವಂಥ ಜನಪ್ರತಿನಿಧಿಗಳಿಗೆ ಸರ್ಕಾರ ಹೇಳ್ತಾ ಇದ್ದೀವಿ, ಇನ್ನು ಮುಂದಿನ ದಿನಗಳಲ್ಲಿ ರೈತರು ವಿದ್ಯಾವಂತರು ಒಂದಾಗಿದ್ರೆ ನಿಜವಾಗಲೂ ನಿಮ್ಮ ಕಾಲ ನಡೆಯುವುದಿಲ್ಲ, ನಿಮ್ಮ ಆಟ ನಡೆಯುವುದಿಲ್ಲ. ಕಥಾಖಂಡಿತವಾಗಿ ನಿಮಗೆ ಕೊನೆ ಅಂತ ಹೇಳ್ತಾ ಇದ್ದೀವಿ. ಅದನ್ನು ಕೈ ಬಿಟ್ಟು ನಿಮಗೆ ಯಾರು ರಿಯಲ್ ಎಸ್ಟೇಟ್ ಭಾಗ್ಯ ಆಗಿದ್ರೆ ಇದು ಲೋಕಾಯುಕ್ತಕ್ಕೋ CBI ನಡೆಸಬೇಕು. ನಿಜವಾಗಲೂ ಹೋರಾಟ ನಡೆಸ್ತಾರೆ ನಮ್ಮ ರೈತರಲ್ಲ ರಿಯಲ್ ಎಸ್ಟೇಟ್ ಮಾಫಿ ಗ್ಯಾಂಗು ಇದರೆಲ್ಲ ಜೊತೆ ಸೇರ್ಪಡೆ ಮಾಡ್ತಾ ಇದೆ. ನಾವು CBI ಒಪ್ಪಿಸ್ಬೇಕು, CBI ಒಪ್ಪಿಸ್ಬೇಕು. ನಿಜವಾದಂಥ ರೈತರು ಯಾವುದಾದ್ರೂ ನಿಜವಾದಂಥ ರೈತರಿದ್ರೆ ನಾವು ನ್ಯಾಯವಾದಂಥ ಸರ್ಕಾರದ ಚರ್ಚೆ ಮಾಡೋಣ, ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡೋಣ, ಉಸ್ತುವಾರಿ ಮಂತ್ರಿ ಹತ್ರ ಚರ್ಚೆ ಮಾಡೋಣ, ಇಲ್ವಾ ಸರ್ಕಾರ ಮುಖ್ಯಮಂತ್ರಿ ಚರ್ಚೆ ಮಾಡೋಣ. ಕೂತ್ಕೊಂಡು ಸ್ವಾಮಿ 550 ಎಕರೆ ಈಗ ರೈತರು ಬಿಟ್ಕೊಂಡಿದ್ದಾರೆ, ಈಗ ಮಿಕ್ಕಿದ ರೈತರಿಗೆ ಯಾವ್ದು ಬಿಟ್ಕೊಡ್ಬೇಕು ಶಾಂತಿಯುತವಾಗಿ ಚರ್ಚೆ ಮಾಡೋಣ ಬನ್ನಿ. ಇಲ್ವಾ ಕಂಪನಿ ಮಾಡಕ್ಕೆ ಬಿಡ್ರಿ. ಕಂಪನಿ ಆದ್ರೆ ಇಷ್ಟೊತ್ತು ಈ ಭಾಗದಲ್ಲಿ ಇವರು 2ನೇ ಬೆಂಗಳೂರು ಆಗುತ್ತೆ, ಇವತ್ತು 2ನೇ ಬೆಂಗಳೂರು ಆಗುತ್ತೆ.
ಇವತ್ತು ನಮ್ಮ ಚಿಂತಾಮಣಿ ಭಾಗದಲ್ಲಿ ಆಗ್ಬೋದು, 2 ಜಿಲ್ಲೆ ಆಗ್ಬೋದು. ಆದರೆ ಕಂಪನಿ ಆದ್ರೆ ಇದು 2 ಕೋಟಿ ಅಂತ ಘೋಷಣೆ ಮಾಡ್ತಾ ಇದ್ರು ಸರ್ಕಾರ. 1 ಎಕರೆಗೆ 2 ಕೋಟಿ ಅಂತ. SC/ST ಜನಾದರು ಇವತ್ತು 5 ಲಕ್ಷ ಕೊಡೋಣ 1 ಎಕರೆಗೆ. ಆ ರೈತರು SC/ST ಜನ ಬದುಕಬಾರ್ದ? ಇವ್ರು ಜನಪ್ರತಿನಿಧಿ ರೈತರು ಬದುಕಬೇಕು, ಜನಸಂಘರು ಬರಬೇಕು, ಎಲ್ಲ ಕಾರ್ಮಿಕರು ಬದುಕಬೇಕು ಅಂತ ಪೇಪರ್ಗಳಲ್ಲಿ ಹೇಳ್ತೀರಲ್ಲ ಸ್ವಾಮಿ. ನೀವು ಪೇಪರ್ಗಳಲ್ಲಿ ಹೇಳ್ತೀರಾ, ಇವಾಗ ಎಲ್ಲಿ ನೀವು ಹೇಳ್ತೀರಾ? ನಿಜವಾದ ಒಂದು ಬದುಕೋ ಕಟ್ಟಕ್ಕೆ ಬರ್ತೀರಾ ನೀವು? ಬನ್ರಿ, ನಮ್ಮ ಜೊತೆಗೆ ಬನ್ರಿ. ನಿಜವಾಗ ಒಂದು ಬದುಕು ರೈತರು ಬದುಕಬೇಕು, ನಿಜವಾದ ಬಡವರು ಬದುಕಬೇಕು ಅಂತೀರಾ ನೀವು? ಬನ್ನಿ, ಜೊತೆಗೆ ಬನ್ನ ಚರ್ಚೆ ಮಾಡೋಣ. ಯಾವುದು ರೈತರು ಇದ್ರು ಆ ಜಮೀನು ಬಿಟ್ಕೊಡಕ್ಕೆ ಸರ್ಕಾರ ಮುಂದೆ ಇರ್ತಾರೆ, ಚರ್ಚೆ ಮಾಡೋಣ ನ್ಯಾಯಬದ್ಧವಾಗಿ. ಅದನ್ನು ಬಿಟ್ಬಿಟ್ಟು ಈ ಭಾಗದ ಅಭಿವೃದ್ಧಿ ಆಗಬಾರ್ದು, ಯಾವ ಜನರು ಬದುಕಬಾರ್ದು. ಇವಾಗ ಕಂಪನಿ ಆಯ್ತು, ಎಲ್ಲೇ ನಮ್ಮ ಭಾಗದಲ್ಲಿ ಕಂಪನಿ ಆಗಿದೆ, ಯಾವುದೇ ಪಕ್ಷ ಆಗ್ಬೋದು, ಅಭಿವೃದ್ಧಿ ಆಗಿರುವಂತ ಜನರನ್ನು ಸಲ್ಲಿಸಬೇಕು, ಅಭಿವೃದ್ಧಿಯನ್ನು ತರಬೇಕು. ಅದನ್ನು ಬಿಟ್ಟುಬಿಟ್ಟು ಬೇರೆ ರೀತಿಯಲ್ಲಿ ಕಿರಿಕಿರಿ ಕೊಡೋದು ಅದೆಲ್ಲ ಬಿಟ್ಬಿಟ್ಟು ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತೀವಿ. ಏನೋ ಜಿಲ್ಲಾಧಿಕಾರಿ ಇನ್ನೊಂದು ಮಾತು, ಪೊಲೀಸ್ ಅವ್ರಿಗೆ ಗೋಣ ಅಧಿಕಾರ ಇರುತ್ತೆ. ಅವ್ರು ಏನೋ ರೈತರ ಜಮೀನು ಕಿತ್ಕೊಂಡೆ ಬಂದ್ರ, ಅವ್ರು ಈಚ್ ಮಾಡ್ಕೊಂಡು ಬಂದ್ರು, SP ಅವ್ರು ಬಂದ್ರು, ಜಿಲ್ಲಾಧಿಕಾರಿಗಳೇ ಅವ್ರ ಜಮೀನು ಕಿತ್ಕೊಂಡು ಬಂದ್ರ. ಶಾಂತಿಯುತವಾಗಿ ಹೋರಾಟ ಮಾಡೋಣ, ಚರ್ಚೆ ಮಾಡೋಣ, ಅದು ಕೂತ್ಕೊಂಡು ಮಾಡೋಣ. ಅದಕ್ಕಾದ್ರೆ ಯಾರು ಅಡ್ಡ ಬರ್ತಾರೆ? ವಿಫಲವಾಗಿದ್ದಂತ ಕೋರ್ಟ್ ಇದೆ, ನ್ಯಾಯಬದ್ಧವಾಗಿದೆ, ಅವಾಗ ಮಾಡೋಣ. ಎಲ್ಲರೂ ನಾವು ಬರ್ತೀವಿ ತೊಂದರೆ ಆಗಿದ್ದ ಸಂದರ್ಭದಲ್ಲಿ. ಈ ರೀತಿಯಾಗಿ ಇವತ್ತು ಸರ್ಕಾರಕ್ಕೆ ಆಗ್ತಾ ಇದ್ದೀವಿ. ಕಂಪನಿ ಮಾಡೋದು ಮಾಡಲಿ, ಯಾರಾದ್ರೂ ಕೊಡುವುದಿಲ್ವಾ? ಅದು ಬೇಡ. ಇವತ್ತು ಶಾಂತಿವತ್ತು ಚರ್ಚೆ ಮಾಡೋಣ ಅಂತೇಳಿ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನ ಹೆಚ್ಚಿನ ಇನ್ನೊಂದು ಮಾತು, ಇವತ್ತು ಇನ್ನ ಕಷ್ಟ ಹಾಕಿದ್ರು ಮಾತಾಡ್ತೀವಿ. ಆ ಭಾಗದಲ್ಲಿ ನಮ್ಮ ಜಿಲ್ಲೆಗಳಲ್ಲಿ 2 ಜಿಲ್ಲೆಗಳು ಇದೆಯಲ್ಲ, ಆ ಜಿಲ್ಲೆಗೆ ಇರುವಂತ ಎಲ್ಲ ವಿದ್ಯಾವಂತರಿಗೆ ಒಂದು 50% ರಿಸರ್ವೇಶನ್ ಕೊಡಬೇಕು. ಪ್ರತಿ ಮನೆಗೆ ಒಂದು ವಿದ್ಯಾವಂತರಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕು. ವಿದ್ಯಾವಂತರಿಗೆ ಒಂದು ಇಂಜಿನಿಯರ್ ಆಗಲಿ ಯಾವುದೇ ಆಗಲಿ ಕೆಲಸವನ್ನು ಕೊಡಬೇಕು ನಮ್ಮ ರೈತರ ಮಕ್ಕಳಿಗೆ ಅಂತೇಳಿ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.